ಅದಾನಿ ತೆಕ್ಕೆಗೆ ನ್ಯೂಕ್ಲಿಯರ್ ಪವರ್, ವಿದ್ಯುತ್ ಕ್ಷೇತ್ರ ಖಾಸಗೀಕರಣದತ್ತ. ಅದಾನಿ ತೆಕ್ಕೆಗಿಡೋದಕ್ಕೆ ಮೋದಿ ಸರ್ಕಾರದ ಹುನ್ನಾರ ಏನಾದರೂ ನಡೀತಾ ಇದೆಯಾ? ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಸಪನ. ಭಾರತದಲ್ಲಿ ಅಣು ವಿದ್ಯುತ್ ಕ್ಷೇತ್ರ ದಶಕದಿಂದ ಸರ್ಕಾರಿ ನಿಯಂತ್ರಣದಲ್ಲಿತ್ತು. ಆದರೆ ಈಗ ಮೋದಿ ಸರ್ಕಾರ ಈ ಕ್ಷೇತ್ರದಲ್ಲಿಯೂ ಖಾಸಗಿ ಕಂಪನಿಗಳಿಗೆ ಬಾಗಿಲನ್ನು ತೆರೀತಾ ಇದೆ. ಅಣು ವಿದ್ಯುತ್ ಕ್ಷೇತ್ರದಲ್ಲಿ ಖಾಸಗಿ ಹೂಡಿಕೆಗೆ ಅವಕಾಶವನ್ನ ಮಾಡಿಕೊಡೋದಕ್ಕೆ ಇದೀಗ ಮುಂದಾಗಿದೆ. 2047 ವೇಳೆಗೆ 100 ಗೀಗಾವ್ಯಾಟ್ ಅಣು ವಿದ್ಯುತ್ ಸಾಮರ್ಥ್ಯವನ್ನು ಸ್ಥಾಪಿಸೋ ಗುರಿಯನ್ನು ಸಾಧಿಸೋದಕ್ಕೆ ಖಾಸಗಿ ಸಹಭಾಗಿತ್ವ ಅಗತ್ಯ ಅಂತ ಸರ್ಕಾರ ನೆಪ ಹೇಳ್ತಾ ಇದೆ. ಆದರೆ ಈ ನಿರ್ಧಾರ ಮೋದಿಯವರು ತಮ್ಮ ಅತ್ಯಾಪ್ತ ಅದಾನಿಗೆ ಲಾಭ ಮಾಡಿಕೊಡೋ ಉದ್ದೇಶ ಹೊಂದಿದೆ ಅನ್ನೋ ಆರೋಪವನ್ನು ಮುನ್ನೆಲೆಗೆ ತಂದಿದೆ. ಇಷ್ಟು ಮಾತ್ರ ಅಲ್ಲ, ಪರಿಸರ ಮತ್ತು ಸಾರ್ವಜನಿಕ ಸುರಕ್ಷತೆಯ ಕುರಿತು ಗಂಭೀರ ಕಳವಳಗಳನ್ನು ಹುಟ್ಟುಹಾಕಿದೆ. ಕಳೆದ ತಿಂಗಳು ಅಂದರೆ ನವೆಂಬರ್ನಲ್ಲಿ ಮೋದಿಯವರು ಅಣು ವಿದ್ಯುತ್ ಕ್ಷೇತ್ರವನ್ನು ಖಾಸಗಿ ಹೂಡಿಕೆದಾರರಿಗೆ ತೆರೆಯೋದಾಗಿ ಘೋಷಣೆ ಮಾಡಿದ್ರು. ಈ ಬೆನ್ನಲ್ಲೇ ಡಿಸೆಂಬರ್ 15ರಂದು ಸಂಸತ್ತಿನಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸುಸ್ಥಿರ ಬಳಕೆ ಮತ್ತು ಪರಮಾಣು ಶಕ್ತಿಯ ಪ್ರಗತಿ ಮಸೂದೆ 2025 ಇದನ್ನ ಮಂಡಿಸಿದ್ರು. ಲೋಕಸಭೆಯಲ್ಲಿ ಮಸೂದೆ ಅಂಗೀಕಾರಗೊಂಡಿದೆ. ಈ ಮಸೂದೆ ಅಣು ವಿದ್ಯುತ್ ಕ್ಷೇತ್ರದಲ್ಲಿ ದೀರ್ಘಕಾಲದಿಂದ ಖಾಸಗಿ ಮತ್ತು ವಿದೇಶಿ ಹೂಡಿಕೆಗೆ ತಡೆಗೋಡೆಯಾಗಿರೋ ಭಾರತದ ಪರಮಾಣು ಹೊಣೆಗಾರಿಕೆಯ ವ್ಯವಸ್ಥೆಯನ್ನು ಬುಡಮೇಲು ಮಾಡುತ್ತೆ. ಸರ್ಕಾರದ ಸಾರ್ವಭೌಮ ನಿಯಂತ್ರಣವನ್ನು ಅಳಿಸುತ್ತೆ. ಆಟಮಿಕ್ ಎನರ್ಜಿ ಆಕ್ಟ್ 1962 ಮತ್ತು ಸಿವಿಲ್ ಲಯಬಿಲಿಟಿ ಫಾರ್ ನ್ಯೂಕ್ಲಿಯರ್ ಡ್ಯಾಮೇಜ್ ಆಕ್ಟ್ 2010 ತಿದ್ದುಪಡಿ ಮಾಡುತ್ತೆ. ಮಸೂದೆ ಮಂಡಿಸಿದ ನಿರ್ಮಲಾ ಸೀತಾರಾಮನ್ ದೇಶದಲ್ಲಿ ಇಂಧನ ವ್ಯವಸ್ಥೆಯನ್ನ ಶುದ್ಧ ಇಂಧನವಾಗಿ ಪರಿವರ್ತಿಸೋದಕ್ಕೆ ಪರಮಾಣು ಶಕ್ತಿಯನ್ನ ಹೆಚ್ಚಿಸೋ ಅತಿ ದೊಡ್ಡ ಪ್ರಯತ್ನದ ಭಾಗವಾಗಿ ಅಣು ವಿದ್ಯುತ್ ಕ್ಷೇತ್ರದಲ್ಲಿ ಖಾಸಗಿ ಮತ್ತು ವಿದೇಶಿ ಹೂಡಿಕೆಯ ಅಗತ್ಯ ಇದೆ ಅಂತ ಹೇಳಿದ್ದಾರೆ. ಖಾಸಗಿ ಸಹಭಾಗಿತ್ವದಲ್ಲಿ ಭಾರತ್ ಸ್ಮಾಲ್ ರಿಯಾಕ್ಟರ್ಗಳು ಮತ್ತು ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಗಳನ್ನು ಅಭಿವೃದ್ಧಿಪಡಿಸೋದಾಗಿ ಘೋಷಿಸಿದ್ದಾರೆ. ಮಸೂದೆಯ ಯಾವುದೇ ಕಂಪನಿ ಅಥವಾ ಜಂಟಿ ಉದ್ಯಮ ದೇಶದೊಳಗೆ ಪರಮಾಣು ವಿದ್ಯುತ್ ಸ್ಥಾವರ ಅಥವಾ ರಿಯಾಕ್ಟರ್ ಅನ್ನ ನಿರ್ಮಿಸೋದಕ್ಕೆ, ಸ್ವಾಯತ್ತತೆಯನ್ನು ಹೊಂದೋದಕ್ಕೆ, ನಿರ್ವಹಿಸೋದಕ್ಕೆ, ಆಮದು ಮತ್ತು ಸಾಗಣೆ ಉದ್ದೇಶಗಳಿಗಾಗಿಯೂ ಪರವಾನಗಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಮಸೂದೆ ಹೇಳುತ್ತೆ. ಭಾರತ ಪ್ರಸ್ತುತ 8.7 ಗೀಗಾವ್ಯಾಟ್ ಪರಮಾಣು ವಿದ್ಯುತ್ ಉತ್ಪಾದನೆಯನ್ನ ಮಾಡ್ತಾ ಇದೆ. 2047 ವೇಳೆಗೆ ಈ ಸಾಮರ್ಥ್ಯವನ್ನ 100 ಗೀಗಾವ್ಯಾಟ್ಗೆ ಹೆಚ್ಚಿಸೋದು ಸರ್ಕಾರದ ಗುರಿಯಾಗಿದೆ. ಇದಕ್ಕಾಗಿ ಅತ್ಯಧಿಕ ಕಲ್ಲಿದ್ದಲು ಬಳಸಬೇಕಾಗತ್ತೆ. ಇದರ ಪರಿಣಾಮ ಒಂದೆಡೆ ಕಲ್ಲಿದ್ದಲು ಗಣಿಗಾರಿಕೆ, ಮತ್ತೊಂದು ಕಡೆ ಶಾಖ ಮತ್ತು ಹಸಿರುಮನೆ ಅನಿಲದ ಹೊರಹೊಮ್ಮುವಿಕೆ ಹೆಚ್ಚಾಗುತ್ತೆ. ಈ ಎರಡು ಮಾಲಿನ್ಯ ಮತ್ತು ತಾಪಮಾನ ಹೆಚ್ಚಳಕ್ಕೆ ಕಾರಣ ಕೂಡ ಆಗುತ್ತೆ. ಆದರೆ ಇಲ್ಲಿ ಮಾಲಿನ್ಯದ ವಿಚಾರವನ್ನ ಬದಿಗಿಟ್ಟರು ಇನ್ನೂ ನಾನಾ ಸಮಸ್ಯೆಗಳಿದ್ದಾವೆ. ಅದರಲ್ಲಿ ಪ್ರಮುಖವಾದದ್ದು ಸರ್ಕಾರಿ ಉದ್ದಿಮೆಯ ಖಾಸಗೀಕರಣ. ಮೋದಿಯವರ ಅತ್ಯಾಪ್ತ ಅದಾನಿಯವರ ಅದಾನಿ ಗ್ರೂಪ್, ಲಾರ್ಸನ್ ಆ್ಯಂಡ್ ಟೂಬ್ರೋ ಹಾಗೂ ಟಾಟಾ ಪವರ್ ಲಿಮಿಟೆಡ್ ಸೇರಿದಂತೆ ಹಲವಾರು ಖಾಸಗಿ ಕಂಪನಿಗಳು ಅಣು ವಿದ್ಯುತ್ ಕ್ಷೇತ್ರವನ್ನು ಆವರಿಸಿ ಆಕ್ರಮಿಸಿಕೊಳ್ಳೋದಕ್ಕೆ ತುದಿ ಗಾಲಿನಲ್ಲಿ ನಿಂತಿದ್ದಾವೆ. ಈ ಕ್ಷೇತ್ರ ಪ್ರವೇಶಿಸೋ ತಮ್ಮ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾವೆ. ಭಾರತದ ಅತಿ ದೊಡ್ಡ ವಿದ್ಯುತ್ ಉತ್ಪಾದಕ ಸರ್ಕಾರಿ ಸಂಸ್ಥೆ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಕೂಡ ಈ ಕ್ಷೇತ್ರದಲ್ಲಿ ತನ್ನ ಕಾರ್ಯವನ್ನ ಆರಂಭ ಮಾಡಿದೆ. ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಜೊತೆ ಜಂಟಿ ಉದ್ಯಮವನ್ನ ಆರಂಭ ಮಾಡಿದೆ. ಪರಿಸರ ಸಮಸ್ಯೆಗಳನ್ನ ಬದಿಗಿಟ್ಟು ನೋಡಿದ್ರೆ ಸರ್ಕಾರಿ ಸಂಸ್ಥೆಗಳೇ ಅಣು ವಿದ್ಯುತ್ ಕ್ಷೇತ್ರವನ್ನ ಉತ್ತಮವಾಗಿ ನಿರ್ವಹಿಸುತ್ತೆ. ಹೀಗಿರುವಾಗ ಕ್ಷೇತ್ರದ ಖಾಸಗೀಕರಣ ಒಟ್ಟಾರೆ ಪರಿಸರ ಮತ್ತು ಶಕ್ತಿ ವ್ಯವಸ್ಥೆಯ ಮೇಲೆ ಗಂಭೀರ ಮತ್ತು ಗಣನೀಯ ಪರಿಣಾಮವನ್ನು ಬೀರುತ್ತೆ. ಈಗಾಗಲೇ ಭಾರತದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರಗಳನ್ನು ನಿರ್ಮಿಸೋದಕ್ಕೆ ಭಾರತ, ಅಮೆರಿಕ ನಡುವೆ 123 ಒಪ್ಪಂದಕ್ಕೆ ಸಹಿಯನ್ನ ಹಾಕಲಾಗಿದೆ. ಹಲವಾರು ಅಮೆರಿಕ ಕಂಪನಿಗಳು ಈ ದೇಶದಲ್ಲಿ ಅಣು ವಿದ್ಯುತ್ ಸ್ಥಾವರ ಆರಂಭಿಸೋದಕ್ಕೆ ಸಿದ್ಧ ಆಗಿದೆ. ಮುಖ್ಯವಾಗಿ ಮೋದಿ ಆಪ್ತ ಮಿತ್ರ ಅದಾನಿಯವರ ಅದಾನಿ ಗ್ರೂಪ್ ಪರಮಾಣು ವಿದ್ಯುತ್ ಕ್ಷೇತ್ರಕ್ಕೆ ಕಾಲಿಡೋ ಧಾವಂತದಲ್ಲಿದೆ. ಇದೇ ವರ್ಷದ ಫೆಬ್ರವರಿಯಲ್ಲಿ ಅದಾನಿ ಗ್ರೂಪ್ಗಳ ಅಧಿಕಾರಿಗಳು
ತಾರಾಪುರ್ ನ್ಯೂಕ್ಲಿಯರ್ ಪ್ಲಾಂಟ್ಗೆ ಭೇಟಿಯನ್ನ ನೀಡಿ NPCI ಲಿಮಿಟೆಡ್ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ. ಇಷ್ಟೇ ಅಲ್ಲದೆ ನವೆಂಬರ್ ತಿಂಗಳಿನಲ್ಲಿ ಅದಾನಿ ಗ್ರೂಪ್ ನ್ಯೂಕ್ಲಿಯರ್ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವುದಾಗಿ ಘೋಷಿಸಿದೆ. ಅದೇ ಸಂದರ್ಭದಲ್ಲಿ ಮೋದಿ ಅವರು ಅಣು ವಿದ್ಯುತ್ ಕ್ಷೇತ್ರವನ್ನ ಖಾಸಗಿ ಹೂಡಿಕೆಗೆ ತೆರೆಯುವುದಾಗಿ ಘೋಷಣೆ ಮಾಡಿದ್ದಾರೆ. ಇದೀಗ ಮಸೂದೆ ಮಂಡನೆಯಾಗಿದೆ. ಇದೆಲ್ಲವೂ ಕೂಡ ಅದಾನಿಗಾಗಿನೇ ಮಾಡಲಾಗ್ತಾ ಇರೋ ಹುನ್ನಾರ ಅಂತ ವಿಪಕ್ಷಗಳು ಆರೋಪ ಮಾಡಿದ್ದಾವೆ. ಉದ್ಯಮ ಮತ್ತು ನಿರ್ವಾಹಕರಿಗೆ ಹೊಣೆಗಾರಿಕೆಯಿಂದ ವಿನಾಯಿತಿ. ಮಸೂದೆಯ ಅಧ್ಯಾಯ 3 ಯಾವುದೇ ಪರಮಾಣು ದುರಂತಗಳು ಸಂಭವಿಸಿದ್ರೆ ಉಂಟಾಗೋ ಹಾನಿಯ ಸಂದರ್ಭದಲ್ಲಿ ಸಣ್ಣ ಪ್ರಮಾಣದ ದುರಂತಗಳಿಗೆ ಪರಮಾಣು ಸ್ಥಾಪನೆ ನಿರ್ವಾಹಕರು ಹೊಣೆ ಆಗಿರ್ತಾರೆ. ಆದಾಗ್ಯೂ ಅಸಾಧಾರಣ ದುರಂತಗಳ ಸಂದರ್ಭದಲ್ಲಿ ಹೊಣೆಗಾರಿಕೆಗಳಿಂದ ನಿರ್ವಾಹಕರಿಗೆ ವಿನಾಯಿತಿ ದೊರೆಯುತ್ತೆ. ಸರ್ಕಾರನೇ ಪರಿಹಾರ ಒದಗಿಸಬೇಕು ಅಂತ ಮಸೂದೆ ಪ್ರಸ್ತಾಪಿಸುತ್ತೆ. ಜೊತೆಗೆ ಪರಮಾಣು ಹಾನಿಗಾಗಿ ನಾಗರಿಕ ಹೊಣೆಗಾರಿಕೆ ಕಾಯ್ದೆಯ ಸೆಕ್ಷನ್ 46 ತೆಗೆದುಹಾಕೋದು ಮಸೂದೆಯ ಪ್ರಮುಖ ಪ್ರಸ್ತಾಪಗಳಲ್ಲಿ ಒಂದಾಗಿದೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. 2015ರಲ್ಲಿನೇ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪರಮಾಣು ಅಪಘಾತದ ಸಂತ್ರಸ್ತರು ಪರಮಾಣು ಪೂರೈಕೆದಾರರ ವಿರುದ್ಧ ನಾಗರಿಕ ಕಾನೂನು ಹಕ್ಕುಗಳ ಅಡಿಯಲ್ಲಿ ಮೊಕದ್ದಮೆಯನ್ನು ದಾಖಲಿಸುವ ಸೆಕ್ಷನ್ 46 ಅನುಮತಿಸುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿತ್ತು. ಆದಾಗ್ಯೂ ಜಾಗತಿಕ ಪೂರೈಕೆದಾರರು ಈ ಸೆಕ್ಷನ್ ಅನ್ನು ಅನ್ವಯಿಸುವಿಕೆ ಬಗ್ಗೆ ಇನ್ನೂ ಕೂಡ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ರು. ಇದೀಗ ಆ ಸೆಕ್ಷನ್ ಅನ್ನೇ ತೆಗೆದುಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ. ಸೆಕ್ಷನ್ ರದ್ದತಿಯನ್ನ ಲೋಕಸಭೆಯಲ್ಲಿ ವಿರೋಧಿಸಿ ಕಾಂಗ್ರೆಸ್ ನಾಯಕ ಚಂಡೀಗಢ ಸಂಸದ ಮನೀಶ್ ತಿವಾರಿ ಅವರು ಮಾತನಾಡಿ, ದೋಷಯುಕ್ತ ಪರಮಾಣು ಪೂರೈಕೆಯ ಸಂದರ್ಭದಲ್ಲಿ ಪೂರೈಕೆದಾರರ ವಿರುದ್ಧ ಯಾವುದೇ ಕ್ರಮಕ್ಕೆ ಆಸ್ಪದ ಇಲ್ಲದಂತೆ ಸೆಕ್ಷನ್ ಅನ್ನು ತೆಗೆದುಹಾಕೋದು ಅಪಾಯಕಾರಿ ಅಂತ ವಾದ ಮಾಡಿದ್ದಾರೆ. ಪ್ರಸ್ತುತ ಸರ್ಕಾರಿ ನಿಯಂತ್ರಣದಲ್ಲಿನೇ ಅಣು ವಿದ್ಯುತ್ ಕ್ಷೇತ್ರ ಸಾಕಷ್ಟು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದೆ. ಸುರಕ್ಷತಾ ಸಮಸ್ಯೆಗಳಿಂದ ಜನರು ತತ್ತರಿಸಿದ್ದಾರೆ, ಬಲಿಯಾಗ್ತಾ ಇದ್ದಾರೆ. ಜಾರ್ಖಂಡ್ನ ಜಾದುಗಢದಲ್ಲಿರೋ ಯುರೇನಿಯಂ ಗಣಿಗಳ ಸುತ್ತಲಿನ ಪ್ರದೇಶಗಳ ಜನರು ಕ್ಯಾನ್ಸರ್, ಅಂಗವೈಕಲ್ಯ, ಶ್ವಾಸಕೋಶ ಸಂಬಂಧಿತ ರೋಗಗಳಿಗೆ ಬಲಿಯಾಗ್ತಾ ಇದ್ದಾರೆ. ಈ ಪ್ರದೇಶದಲ್ಲಿ ಮಾಲಿನ್ಯ ವಿಪರೀತ ಹೆಚ್ಚಾಗಿದೆ. ಟೈಲಿಂಗ್ಸ್ ಪಾಂಡ್ಗಳಿಂದ ಅಂದರೆ ತ್ಯಾಜ್ಯ ವಸ್ತು ಸೋರಿಕೆಯಾಗಿ ನೀರು ಮತ್ತು ಮಣ್ಣು ಮಾಲಿನ್ಯಗೊಂಡಿದೆ. ಆಂಧ್ರ ಪ್ರದೇಶದ ಕಡಪದಲ್ಲಿರೋ ತಿರುಮಲಪಲ್ಲೆ ಯುರೇನಿಯಂ ಗಣಿಗಳು ಹೊರಸೂಸೋ ವಿಷಾನಿಲ ಮತ್ತು ತ್ಯಾಜ್ಯಗಳಿಂದ ನೀರು ಮಾಲಿನ್ಯಗೊಂಡು ಬೆಳೆಗಳು ನಾಶ ಆಗಿದ್ದಾವೆ. ಚರ್ಮ ರೋಗಗಳು ಹೆಚ್ಚಾಗಿದೆ. ಅಂತರ್ಜಲವೂ ಕೂಡ ಮಾಲಿನ್ಯಗೊಂಡಿದೆ. ಬಿಹಾರದಲ್ಲಿಯೂ ಯುರೇನಿಯಂ ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಾ ಇದೆ. 2025ರ ಅಧ್ಯಯನದ ಪ್ರಕಾರ ಬಿಹಾರದ 6 ಜಿಲ್ಲೆಗಳ ತಾಯಂದಿರ ಎದೆ ಹಾಲಿನಲ್ಲಿ ಯುರೇನಿಯಂ ಪತ್ತೆಯಾಗಿದೆ. ಶಿಶುಗಳ ಆರೋಗ್ಯ ಅಪಾಯದಲ್ಲಿದೆ ಅಂತ ವರದಿಯಾಗಿದೆ. ಅಷ್ಟೇ ಅಲ್ಲದೆ ತರುಪುರ್, ನರೋರಾ, ಕಲ್ಪಾಕಂನಲ್ಲಿ ಹೆವಿ ವಾಟರ್ ಮತ್ತು ರೇಡಿಯೋ ಆಕ್ಟಿವ್ ಸೋರಿಕೆಗಳ ಘಟನೆಗಳು ಸಂಭವಿಸಿದೆ. ತೀವ್ರ ಹಾನಿ ಕೂಡ ಉಂಟು ಮಾಡಿದೆ. ಸರ್ಕಾರನೇ ಅಣು ವಿದ್ಯುತ್ ಸ್ಥಾವರಗಳನ್ನು ನಿರ್ವಹಿಸುವಾಗಲೇ 10 ಸಮಸ್ಯೆಗಳು ತಲೆದೂರಿರುವಾಗ ಲಾಭನೇ ಏಕಮೇವ ಗುರಿ ಅಂತ ಓಡ್ತಾ ಇರೋ ಖಾಸಗಿ ಕಂಪನಿಗಳು ಈ ಕ್ಷೇತ್ರವನ್ನು ಪ್ರವೇಶ ಮಾಡಿದ್ರೆ ಪರಿಣಾಮ ಏನಾಗುತ್ತೆ? ನಾನಾ ರೀತಿಯ ವಿನಾಯಿತಿಗಳನ್ನು ಪಡೆಯೋ ಲಾಭ ಕೇಂದ್ರಿತ ಕಂಪನಿಗಳಲ್ಲಿ ಅಣು ದುರಂತಗಳು ಹೆಚ್ಚು ಸಂಭವಿಸೋ ಸಾಧ್ಯತೆಗಳಿದೆ. ಹೆಚ್ಚು ಉತ್ಪಾದನೆ ಮತ್ತು ಅಧಿಕ ಲಾಭದ ಬೆನ್ನತ್ತೋ ಕಂಪನಿಗಳು ಸುರಕ್ಷತಾ ಮಾನದಂಡಗಳನ್ನು ಮೀರಿ ಅದರಲ್ಲೂ ಕೂಡ ವಿನಾಯಿತಿಗಳಿರುವಾಗ ಎಗ್ಗಿಲ್ಲದೆ ಕಾರ್ಯಾಚರಣೆ ನಡೆಸೋದಕ್ಕೆ ಮುಂದಾಗುತ್ತೆ. ಇದು ಗಂಭೀರ ಅಪಾಯಗಳಿಗೆ ಎಡೆ ಮಾಡಿಕೊಡುತ್ತೆ. ಜೊತೆಗೆ ಶಾಂತಿ ಮಸೂದೆ ಪರಮಾಣು ದುರಂತಗಳಲ್ಲಿ ಪೂರೈಕೆದಾರರನ್ನ ಹೊಣೆಗಾರಿಕೆಯಿಂದ ಹೊರಗಿಡೋದ್ರಿಂದ ಅವರು ದೋಷಯುಕ್ತ ಸಾಮಗ್ರಿಗಳನ್ನು ಪೂರೈಕೆ ಮಾಡೋ ಸಾಧ್ಯತೆಗಳಿರುತ್ತೆ. ಇದರಿಂದ ತೀವ್ರ ದುರಂತಗಳು, ಅಪಾಯಗಳು ಸಂಭವಿಸೋದ್ರಲ್ಲಿ ಯಾವುದೇ ಅನುಮಾನ ಇರೋದಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಪರಿಸರ ಮತ್ತು ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಖಾಸಗಿ ಕಂಪನಿಗಳು ವೆಚ್ಚವನ್ನು ಕಡಿತಗೊಳಿಸಿ ಸುರಕ್ಷತೆಯನ್ನು ನಿರ್ಲಕ್ಷ್ಯ ಮಾಡುತ್ತೆ. ಯುರೇನಿಯಂ ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಾ ಇದೆ. ಇದರ ಪರಿಣಾಮ ಹಲವಾರು ಭೂಪ್ರದೇಶ, ಮುಖ್ಯವಾಗಿ ಅರಣ್ಯ ಪ್ರದೇಶ ತೀವ್ರವಾಗಿ ನಾಶ ಆಗುತ್ತೆ. ಜೊತೆಗೆ ಆ ಪ್ರದೇಶದ ಜನರು ಸೇರಿದಂತೆ ಪ್ರಾಣಿ ಸಂಕುಲದ ಮೇಲೆ ಅಪಾರ ಅಪಾಯ ಆಗುತ್ತೆ. ಮುಂದುವರೆದು ಅಣು ವಿದ್ಯುತ್ ಸ್ಥಾವರಗಳ ವಿಚಾರದಲ್ಲಿಯೂ ಕೂಡ ಇದೇ ಆಗುತ್ತೆ. ಇಂತಹ ದುರ್ಘಟನೆಗಳಿಗೆ ಭೋಪಾಲ್ ಅನಿಲ ದುರಂತ ನಮ್ಮ ಕಣ್ಣೆದುರೇನೇ ಇದೆ. ಗಮನಾರ್ಹವಾಗಿ
2021 ಸೆಪ್ಟೆಂಬರ್ನಲ್ಲಿ ಅದಾನಿ ಪೋರ್ಟ್ಸ್ ನಿರ್ವಹಿಸೋ ಗುಜರಾತ್ನ ಮುಂದ್ರಾ ಬಂದರಿನಲ್ಲಿ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಸುಮಾರು 21,000 ಕೋಟಿ ರೂಪಾಯಿ ಮೌಲ್ಯದ 2,988 ಕೆಜಿ ಹೆರಾಯಿನ್ ಅನ್ನು ವಶಪಡಿಸಿಕೊಂಡಿತು. ಇದು ಭಾರತದಲ್ಲಿ ಇಲ್ಲಿವರೆಗೆ ಜಪ್ತಿ ಮಾಡಲಾದ ಬೃಹತ್ ಪ್ರಮಾಣದ ಮಾದಕ ವಸ್ತು. ಈ ಹೆರಾಯಿನ್ ಅನ್ನು ಅಫ್ಘಾನಿಸ್ತಾನದಿಂದ ಇರಾನ್ನ ಅಬ್ಬಾಸ್ ಬಂದರು ಮೂಲಕ ಭಾರತಕ್ಕೆ ಸೆಮಿ ಪ್ರಾಸೆಸ್ಡ್ ಟಾಲ್ಕ್ ಸ್ಟೋನ್ ಅಂತ ಹೇಳ್ಕೊಂಡು ತರಲಾಗಿತ್ತು. ಈ ಹೆರಾಯಿನ್ ಮಾರಾಟದಿಂದ ಬರೋ ಹಣವನ್ನು ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಒದಗಿಸೋ ಉದ್ದೇಶವನ್ನು ಹೊಂದಿತ್ತು ಅಂತ ಹೇಳಲಾಗಿದೆ. ಇದನ್ನು ಡ್ರಗ್ ಸ್ಮಗ್ಲಿಂಗ್ ಮಾತ್ರ ಅಲ್ಲ, ನಾರ್ಕೋ ಟೆರರಿಸಂ ಅಂತ ಬಣ್ಣಿಸಲಾಗಿದೆ. ಈ ಪ್ರಕರಣದಲ್ಲಿ ಹಲವರನ್ನ ಬಂಧನ ಮಾಡಲಾಗಿದ್ರೂ ಬಂದರನ್ನು ನಿರ್ವಹಿಸ್ತಾ ಇದ್ದ ಅದಾನಿ ಪೋರ್ಟ್ ಮೇಲೆ ಯಾವುದೇ ಕ್ರಮವನ್ನು ಕೈಗೊಳ್ಳಲಾಗಿಲ್ಲ. NDPS ನ್ಯಾಯಾಲಯ ಹೆರಾಯಿನ್ ಸಾಗಾಟದಿಂದ ಅದಾನಿ ಪೋರ್ಟ್ ಲಾಭ ಪಡೆದಿರಬಹುದೇ ಅನ್ನೋದನ್ನು ತನಿಖೆ ನಡೆಸೋದಕ್ಕೆ DRIಗೆ ಸೂಚನೆಯನ್ನು ನೀಡಿತ್ತು. ಆದಾಗ್ಯೂ ಈವರೆಗೆ ಯಾವುದೇ ಕ್ರಮ, ತನಿಖಾ ವರದಿಯ ಮಾಹಿತಿ ಹೊರಬಂದಿಲ್ಲ. ಬಂದರು ನಿರ್ವಹಣೆಯನ್ನು ಖಾಸಗಿಯವರಿಗೆ ನೀಡಿದ ಕಾರಣ ಇಂತಹ ಅಕ್ರಮ ಮಾದಕ ಜಾಲದ ಕಾರ್ಯಾಚರಣೆಗಳು ನಡೆದಿದೆ. ಇನ್ನು ಅಣು ವಿದ್ಯುತ್ ಸ್ಥಾವರಗಳನ್ನು ತೆರೆಯೋದಕ್ಕೆ ಅದಾನಿಗೆ ಅವಕಾಶ ದೊರೆತರೆ ಏನೆಲ್ಲ ಸಮಸ್ಯೆ, ದುರಂತಗಳು ಎದುರಾಗ್ಬೋದು ನೀವೇ ಯೋಚನೆ ಮಾಡಿ. ಮುಂದ್ರಾ ಪ್ರಕರಣದಲ್ಲಿ ವ್ಯವಸ್ಥೆಯ ಲೂಪ್ ಹೋಲ್ಸನ್ನು ಬಳಸಿಕೊಂಡು ಡ್ರಗ್ಸ್ ಸ್ಮಗ್ಲಿಂಗ್ ನಡೆದಿದ್ದಂತೆ ಅಣು ಕ್ಷೇತ್ರದಲ್ಲಿ ಖಾಸಗಿ ಸಂಸ್ಥೆಗಳ ದುರ್ಬಲ ಸುರಕ್ಷತಾ ವ್ಯವಸ್ಥೆಗಳಿಂದಾಗಿ ಭಯಾನಕ ದುರಂತಗಳು ನಡೀಬಹುದು ಅಂತ ವಿಶ್ಲೇಷಕರು ಹೇಳ್ತಾರೆ. ಈ ಎಲ್ಲ ಕಾರಣಗಳಿಗಾಗಿಯೇ ವಿಪಕ್ಷಗಳು ಹೊಸ ಮಸೂದೆಯನ್ನು ಬಲವಾಗಿ ವಿರೋಧ ಮಾಡಿದ್ದಾವೆ. ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರು ಹೊಸ ಮಸೂದೆ ರಾಷ್ಟ್ರೀಯ ಸುರಕ್ಷತೆಗೆ ಅಪಾಯವನ್ನು ಒಡ್ಡುತ್ತೆ, ತೆರಿಗೆದಾರರ ಮೇಲೆ ಹೊರೆಯನ್ನು ಹಾಕುತ್ತೆ, ದುರಂತದಲ್ಲಿ ಸಂತ್ರಸ್ತರು ನ್ಯಾಯಾಲಯಕ್ಕೆ ಹೋಗೋದಕ್ಕೆ ಅವಕಾಶ ಇಲ್ಲದೇ ಇರೋದು ಅನ್ಯಾಯ ಎಸಗುತ್ತೆ ಅಂತ ಹೇಳಿದ್ದಾರೆ. ಪರಿಸರವಾದಿಗಳು ಮತ್ತು ಸ್ಥಳೀಯರು ವಿರೋಧಿಸ್ತಾ ಇದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.